ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ. ಇಂದು ನಾನು ನಮ್ಮ ಯೂಟ್ಯೂಬ್ ವೇದಿಕೆಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಹೊರಟಿರುವುದು ಪ್ರದರ್ಶನ ಅಥವಾ ನಿಮ್ಮನ್ನು ಹೆದರಿಸಲು ಅಲ್ಲ, ಬದಲಾಗಿ ಬಲವಂತದಿಂದ ಮಾತನಾಡಲಾದ ಕಟು ಸತ್ಯ. ನನ್ನ ಮಾತುಗಳು ಯಾರನ್ನಾದರೂ ನೋಯಿಸಿದರೆ ನಾನು ಮುಂಚಿತವಾಗಿ ಕ್ಷಮೆ ಯಾಚಿಸ್ತೇನೆ. ಆದರೆ ಇನ್ನು ಮುಂದೆ ಏನಾಗಲಿದೆ ಎಂಬುದನ್ನು ಮರೆಮಾಡಲು ಸಾಧ್ಯ ಇಲ್ಲ. ಜುಲೈ 3, 2026ರಿಂದ ನಿಮ್ಮ ಜೀವನಕ್ಕೆ ಸಂಭವಿಸಿದ ಒಂದು ಘಟನೆ ಸಂಭವಿಸಲಿದ್ದು, ಅದು ನಿಮ್ಮ ಪರಿಪೂರ್ಣತೆಯ ಹಿಂದಿನ ನೋವುಗಳನ್ನೇ ಜಗತ್ತಿಗೆ ಬಹಿರಂಗಪಡಿಸಬಹುದು. ಇದು ಸಾಮಾನ್ಯ ಘಟನೆಯಲ್ಲ, ಅಥವಾ ಅದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಅನಿವಾರ್ಯವಾಗಿ ಸಂಭವಿಸುತ್ತೆ. ನಾನು ಹೇಳಿದ್ದು 1% ತಪ್ಪು ಅಂತ ಸಾಬೀತಾದರೆ ಧಾರ್ಮಿಕ ಆಚರಣೆಗಳಲ್ಲಿ ಕಠಿಣ ಶಿಕ್ಷೆಯನ್ನು ಎದುರಿಸೋದಕ್ಕೆ ನಾನು ಸಿದ್ಧನಿದ್ದೇನೆ ಎಂದು ನಾನು ಸಂಪೂರ್ಣ ವಿಶ್ವಾಸದಿಂದ ಹೇಳುತ್ತೇನೆ. ಆದರೆ ನನ್ನದೊಂದು ಸಣ್ಣ ವಿನಂತಿ ಇದೆ. ಈ ವಿಡಿಯೋವನ್ನು ಲಘುವಾಗಿ ತೆಗೆದುಕೊಳ್ಬೇಡಿ. ಆರಂಭದಿಂದ ಕೊನೆಯವರೆಗೂ ಎಚ್ಚರಿಕೆಯಿಂದ ನೋಡಿ. ಯಾಕೆಂದರೆ ನಾನು ಇಂದು ಹಂಚಿಕೊಳ್ಳುವ ಮಾಹಿತಿ ಮತ್ತು ಪರಿಹಾರಗಳನ್ನು ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಕಾರ್ಯಗತಗೊಳಿಸೋದಕ್ಕೆ ಉದ್ದೇಶಿಸಲಾಗಿದೆ, ಪದೇ ಪದೇ ಅಲ್ಲ. ನಿಮ್ಮ ಜೀವನವು ಇದ್ದಕ್ಕಿದ್ದಂತೆ ಒಂದು ತಿರುವು ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಪರಿಸ್ಥಿತಿಗಳು ಬದಲಾದರೆ ನಮ್ಮ ಗುರುಗಳ ಆಶೀರ್ವಾದ, ನಮ್ಮ ಜ್ಞಾನ ಮತ್ತು ನಮ್ಮ ಮಾತುಗಳಲ್ಲಿ ನಮಗೆ ಸಂಪೂರ್ಣ ನಂಬಿಕೆ ಇದೆ ಎಂದು ನಾನು ಈಗಾಗಲೇ ಸೂಚಿಸಿದ್ದೇನೆ ಎಂಬುದನ್ನು ನೆನಪಿಡಿ. ಆದ್ದರಿಂದ ಇದನ್ನೆಲ್ಲ ಯಾವುದೇ ಭಯ ಇಲ್ಲದೆ ಹೇಳಲಾಗ್ತಾ ಇದೆ. ಈಗ ನಾವು ಮುಂದುವರಿಯುವ ಮೊದಲು ದೇವತೆ ಶಕ್ತಿ ಮತ್ತು ಬುಧ ಮಹಾರಾಜರನ್ನು ನಿಜವಾಗಿಯೂ ನಂಬುವ ಎಲ್ಲರೂ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕೆಳಗಿನ ಕಮೆಂಟಲ್ಲಿ ಜೈ ಮಾತಾ ಚಾಮುಂಡೇಶ್ವರಿ ಮತ್ತು ಜೈ ಬುಧದೇವ ಅಂತ ಭಕ್ತಿಯಿಂದ ಬರೆಯುವಂತೆ ನಾನು ವಿನಂತಿಸಿದ್ದೇನೆ. ಇದು ಔಪಚಾರಿಕತೆಯಲ್ಲ, ಆದರೆ ನಿಮ್ಮ ಮತ್ತು ನಿಮ್ಮ ಇಡೀ ಕುಟುಂಬದ ಮೇಲೆ ದೈವಿಕ ಅನುಗ್ರಹವನ್ನು ಸಕ್ರಿಯಗೊಳಿಸುವ ನಂಬಿಕೆಯ ಸಾಧನವಾಗಿದೆ. ಈಗ ಎಚ್ಚರಿಕೆಯಿಂದ ಆಲಿಸಿ, ಯಾಕೆಂದರೆ ನಿಜವಾದ ಕತೆ ಪ್ರಾರಂಭವಾಗೋದು ಇಲ್ಲಿಂದ. ಕನ್ಯಾ ರಾಶಿಯವರೇ, ನೀವು ಭೂಮಿಯಂತೆ ಸಹನಶೀಲರು, ವಿವೇಕದ ಪ್ರತಿರೂಪ. ನಿಮ್ಮ ಶಿಸ್ತು, ನಿಮ್ಮ ನಿಖರತೆ, ನಿಮ್ಮ ಸೇವಾ ಮನೋಭಾವ ಎಲ್ಲರಿಗೂ ಗೊತ್ತು. ನಿಮ್ಮ ಜೀವನದಲ್ಲಿ ಸ್ವಲ್ಪ ವ್ಯವಸ್ಥೆ ಮತ್ತು ನೆಮ್ಮದಿ ಪ್ರವೇಶ ಮಾಡಿದಾಗಲೆಲ್ಲ ಆ ಕ್ಷಣದಲ್ಲಿ ಕೆಲವು ಕಣ್ಣುಗಳು ನಿಮ್ಮನ್ನು ಟೀಕೆ ಮಾಡೋದಕ್ಕೆ, ಕುಂದುಕೊರತೆ ಹುಡುಕೋದಕ್ಕೆ ಪ್ರಾರಂಭ ಮಾಡ್ತವೆ. ನಿಮ್ಮ ಪರಿಪೂರ್ಣತೆಯ ಹುಡುಕಾಟ, ನಿಮ್ಮ ಸಣ್ಣ ವಿವರಗಳಿಗೆ ಕೊಡುವ ಗಮನ, ನಿಮ್ಮನ್ನು ಸಹಿಸಲಾಗದ ಜನರು ನಿಮ್ಮ ಸುತ್ತಲೂ ಗೊಂದಲದ ಧೂಳು ಎಬ್ಬಿಸ್ತಾರೆ. ನೀವು ಎಲ್ಲವನ್ನು ವ್ಯವಸ್ಥಿತವಾಗಿ ಪ್ರೀತಿ ಮಾಡ್ತಿರ್ತೀರಿ, ಯಾರಿಗೂ ಮೋಸ ಮಾಡೋದಿಲ್ಲ. ಆ ವ್ಯವಸ್ಥೆ ನಿಮಗೆ ಗೊತ್ತಿಲ್ಲ, ಆದರೆ ಈ ನಿಮ್ಮ ನಿಖರತೆಯನ್ನೇ ಕೆಲವರು ನಿಮ್ಮ ವಿರುದ್ಧ ಬಳಸಿಕೊಳ್ತಾ ಇದ್ದಾರೆ. ಅವರು ನಿಮ್ಮ ಮಾನಸಿಕ ಶಾಂತಿಯನ್ನು ಕಸಿದುಕೊಳ್ಳೋದಕ್ಕೆ, ನಿಮ್ಮ ಕೆಲಸವನ್ನು ತಪ್ಪಾಗಿ ಬಿಂಬಿಸೋದಕ್ಕೆ ಮತ್ತು ನಿಮ್ಮನ್ನು ಆತಂಕಕ್ಕೆ ದೂಡೋದಕ್ಕೆ ಸಾಧ್ಯ ಇರುವ ಎಲ್ಲ ಸೂಕ್ಷ್ಮ ಮಾರ್ಗಗಳನ್ನು ಅನುಸರಿಸ್ತಾ ಇರ್ತಾರೆ. ನಿಮ್ಮ ಸ್ವಂತ ಸಹೋದ್ಯೋಗಿಗಳೇ, ನಿಮ್ಮ ಸ್ವಂತ ಸಂಬಂಧಿಗಳೇ ನಿಮ್ಮ ವಿರುದ್ಧ ಮಾನಸಿಕ ಒತ್ತಡದ ಶಕ್ತಿಗಳನ್ನು ಪ್ರಯೋಗ ಮಾಡ್ತಿದ್ದಾರೆ. ಆದರೆ ಈ ಆಟವು ಹೆಚ್ಚು ಕಾಲ ನಡೆಯುವುದಿಲ್ಲ. ಬುಧದೇವ ಈಗ ಸ್ವತಃ ಸತ್ಯದ ತಕ್ಕಡಿ ಹಿಡಿದಿದ್ದಾನೆ. ನಿಮಗೆ ಮಾಡಿದ ಮಾನಸಿಕ ಹಿಂಸೆ, ನೀವು ಅನುಭವಿಸಿದ ಮೂಕ ಟೀಕೆಯನ್ನು ಇತ್ಯರ್ಥಪಡಿಸಲಾಗಿದೆ. ನಿಮ್ಮ ಶತ್ರುಗಳು ತಮ್ಮ ಕೃತ್ಯಗಳ ಲೆಕ್ಕದ ಜೊತೆ ಪರಿಣಾಮಗಳನ್ನು ಎದುರಿಸುವ ಸಮಯ ಬಂದಿದೆ. ಆದ್ದರಿಂದ ಈ ವಿಡಿಯೋವನ್ನು ನಿರ್ಲಕ್ಷಿಸುವ ತಪ್ಪನ್ನು ಮಾಡಬೇಡಿ. ಯಾಕೆಂದರೆ ಈ ಮಾಹಿತಿಯು ಭವಿಷ್ಯದಲ್ಲಿ ನಿಮಗೆ ಬುದ್ಧಿ ಮತ್ತು ನರಮಂಡಲದ ರಕ್ಷಾ ಕವಚ ಆಗಿರುತ್ತೆ. ಇದು ಟೊಳ್ಳಾದ ಹಕ್ಕು ಅಲ್ಲ, ಅಥವಾ ಇದು ಕೇವಲ ಖಾಲಿ ಮಾತಲ್ಲ. ಮುಂದಿನ ಸಮಯಗಳು ನಿಮಗೆ ಸಾಮಾನ್ಯವಲ್ಲ. ನಿಮ್ಮ ಜೀವನವು ಕೆಲವೇ ಜನರು ಅನುಭವಿಸುವ ಬುಧನ ಪರೀಕ್ಷೆಗಳಿಂದ ಗುರುತಿಸಲ್ಪಟ್ಟಿದೆ. ವಿಧಿ ಇನ್ನು ಮುಂದೆ ಸೂಕ್ಷ್ಮವಾಗಿಲ್ಲ, ಬದಲಾಗಿ ಲೆಕ್ಕ ಕೇಳುವ ಸಮಯ ಇದು. ನಿಮ್ಮ ಹಣೆಬರಹದಲ್ಲಿ ನಿಮ್ಮ ಜೀವನದ ಆರೋಗ್ಯ ಮತ್ತು ಕೆಲಸದ ದಿಕ್ಕು ಎರಡನ್ನೂ ಬದಲಾಯಿಸುವ ಸಾಮರ್ಥ್ಯ ಇರುವ ಚಿಹ್ನೆಗಳು ಹೊರಹೊಮ್ಮಿವೆ. ಆದರೆ ಇದೆಲ್ಲದರ ನಡುವೆ ನೀವು ಅರ್ಥ ಮಾಡಿಕೊಳ್ಳಬೇಕಾದ ನಿರ್ಣಾಯಕ ಸತ್ಯ ಇದೆ. ನೀವು ನಿಮ್ಮ ಸ್ವಂತ ತಂಗಿಯಂತೆ ನಂಬಿದ ಮತ್ತು ಸಹಾಯ ಮಾಡಿದ ಮಹಿಳೆಯೇ ನಿಮ್ಮ ವಿರುದ್ಧ ಅತ್ಯಂತ ಭಯಾನಕ ಅಸೂಯೆಯ ದೃಷ್ಟಿಯನ್ನು ಪ್ರಯೋಗ ಮಾಡಿದ್ದಾಳೆ. ನೀವು ಅವಳನ್ನು ನಿಮ್ಮ ಆಪ್ತೆ, ನಿಮ್ಮ ಸಲಹೆಗಾರ್ತಿ ಎಂದು ಭಾವಿಸಿದ್ದೀರಿ. ಆದರೆ ಅವಳು ನಿಮ್ಮ ವ್ಯವಸ್ಥಿತ ಜೀವನವನ್ನು ನೋಡಿ ಒಳಗೊಳಗೆ ಕುದಿದಳು. ಅವಳು ನಿಮ್ಮ ಶಾಂತಿ, ನಿಮ್ಮ ಆರೋಗ್ಯ ಮತ್ತು ನಿಮ್ಮ ದಿನಚರಿಯನ್ನು ನಾಶ ಮಾಡೋದಕ್ಕೆ ನಕಾರಾತ್ಮಕ ಯೋಚನೆಗಳನ್ನು ಬಳಸಿದಳು. ಕನ್ಯಾ ರಾಶಿಯವರೇ,
ನೀವು ವಿಶ್ಲೇಷಕರು, ಪರಿಹಾರ ಕೊಡುವವರು. ಯಾರದ್ದೇ ಸಮಸ್ಯೆ ಕಂಡ್ರೆ ನಿಮ್ಮ ಮೆದುಳು ಕೆಲಸ ಮಾಡಲು ಶುರು ಮಾಡುತ್ತೆ. ನೀವು ಎಂದಿಗೂ ಅಶುದ್ಧತೆ, ಅವ್ಯವಸ್ಥತೆ ಅಥವಾ ಇತರರ ಕೆಲಸವನ್ನು ಹಾಳು ಮಾಡೋದನ್ನು ಹೊಂದಿರಲಿಲ್ಲ. ಇಂದಿಗೂ ನೀವು ನಿಮ್ಮ ಬುದ್ಧಿಯನ್ನು ಒಳ್ಳೆಯ ಕೆಲಸಗಳಿಗೆ ಬಳಸ್ತೀರಿ. ಆದರೆ ನಿಮ್ಮ ಈ ಸೇವಾ ಮನೋಭಾವವನ್ನು ಕೆಲವರು ನಿಮ್ಮ ದೌರ್ಬಲ್ಯ ಅಂತ ತಪ್ಪಾಗಿ ಭಾವಿಸಿದರು. ಅವರು ನಿಮ್ಮ ಮನೆಯ ಒಳಗೆ ಇದ್ದುಕೊಂಡು ನಿಮ್ಮ ದಿನಚರಿ ಪುಸ್ತಕ, ನಿಮ್ಮ ಪೆನ್ನು, ನಿಮ್ಮ ಕೈಬರಹವನ್ನು ಬಳಸಿ ಮಾನಸಿಕ ಬಂಧನ ಮಾಡಿದರು. ನಿಮ್ಮ ಜಾತಕದ ಬುಧ ಮತ್ತು ಶನಿ ಸ್ಥಾನವನ್ನು ಪರಿಶೀಲನೆ ಮಾಡಿದಾಗ ನಿಮ್ಮ ಮೇಲೆ ನಡೆದ ಚಿಂತಾದಾಳಿಯ ಸ್ಪಷ್ಟ ಗುರುತುಗಳು ಕಂಡವು. ಹೊರಹೊಮ್ಮಿದ ಸತ್ಯವು ಬುಧದೇವನಿಗೂ ಅಸಮಾಧಾನ ತರಿಸಿತು. ನೀವು ಅವಳಿಗೆ ನಿಮ್ಮ ಸಮಯವನ್ನು ಅರ್ಪಿಸಿದ್ದೀರಿ ಮತ್ತು ಪ್ರತಿಯಾಗಿ ಅವಳು ನಿಮ್ಮನ್ನು ಆತಂಕದ ಕೂಪಕ್ಕೆ ತಳ್ಳೋದಕ್ಕೆ ಪ್ರಯತ್ನ ಮಾಡಿದ್ಲು ಎಂಬುದನ್ನು ಅರಿತುಕೊಂಡಾಗ ಅದು ದೊಡ್ಡ ಆಘಾತವಾಯಿತು. ಮುಂದೆ ಏನು ಕಾದಿದೆ, ಯಾವ ಪರಿಹಾರವು ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಮತ್ತು ಇಡೀ ಚಿತ್ರ ಹೇಗೆ ಬದಲಾಗುತ್ತೆ ಎಂಬುದನ್ನು ಕಂಡುಹಿಡಿಯೋದಕ್ಕೆ ವಿಡಿಯೋದ ಅಂತ್ಯದವರೆಗೆ ಕೂಡ ಗಮನ ಹರಿಸೋದು ಬಹಳ ಮುಖ್ಯವಾಗಿರುತ್ತೆ. ಯಾಕೆಂದರೆ ನಿಮ್ಮ ನಿಜವಾದ ಸ್ವಾಸ್ಥ್ಯ ಪ್ರಾರಂಭವಾಗುವುದು ಇಲ್ಲಿಂದ. ನೀವು ನಿಮ್ಮ ಹಿತೈಷಿ ಎಂದು ನಂಬಿದ ವ್ಯಕ್ತಿ ಯಾರಿಗೆ ನೀವು ಪ್ರತಿದಿನ ನಿಮ್ಮ ಆರೋಗ್ಯದ ಬಗ್ಗೆ ಹೇಳಿಕೊಳ್ತಾ ಇದ್ದೀರೋ ಅವನು ನಿಮ್ಮ ಅನಾರೋಗ್ಯವನ್ನು ಬಯಸ್ತಾನೆ. ನೀವು ಯಾವತ್ತೂ ಕೂಡ ಊಹೆ ಕೂಡ ಮಾಡಿರಲಿಲ್ಲ. ಅವನು ಹೊರಗೆ ನಿಮ್ಮ ಕಾಳಜಿ ವಹಿಸುವವನಂತೆ, ವೈದ್ಯನಂತೆ ನಟಿಸ್ತಾನೆ. ಆದರೆ ನಿಮ್ಮ ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಕೂಡ ವಿಘ್ನ ತರೋದಕ್ಕೆ ಬುಧವಾರದ ರಾತ್ರಿ ಕೆಟ್ಟ ಯೋಚನೆಗಳನ್ನು ಹರಡಿಸ್ತಾನೆ. ನಿಮ್ಮ ಜೀವನದಲ್ಲಿ ಆರೋಗ್ಯ ಸುಧಾರಣೆ ಸಂಭವ ಆದಾಗಲೆಲ್ಲ ಕೂಡ ಕೆಲವು ಹೊಸ ರೋಗಗಳು, ಪರೀಕ್ಷೆಯ ಗೊಂದಲಗಳು ಸೃಷ್ಟಿಯಾಗ್ತಾ ಇದ್ವು ಮತ್ತು ನೀವು ಯಾವಾಗಲೂ ಅದನ್ನು ನಿಮ್ಮ ಚಿಂತೆ ಅಥವಾ ಬುಧ ದಶೆ ಅಂತ ಭಾವಿಸಿ ಮೌನವಾಗಿದ್ದೀರಿ. ಆದರೆ ಅದು ಇನ್ನು ಮುಂದೆ ಆಗೋದಿಲ್ಲ. ಮಾನಸಿಕ ದಾಳಿಯ ಸಮಯ ಮುಗಿದಿದೆ. ಈಗ ನಿಮ್ಮೊಂದಿಗೆ ನಿಂತಿರುವ ಶಕ್ತಿ ದುರ್ಬಲ ಆಗಿಲ್ಲ. ಇದು ಸರಸ್ವತಿ ಮತ್ತು ಬುಧನ ಸಂಯುಕ್ತ ವಾಕ್ಸಿದ್ಧಿ ಶಕ್ತಿ. ಅವನು ತನ್ನ ಭಕ್ತನ ಮೇಲೆ ನಡೆದ ಬೌದ್ಧಿಕ ದಾಳಿಯನ್ನು ಎಂದಿಗೂ ಸಹಿಸೋದಿಲ್ಲ. ಅದು ಬಂದಾಗ ಅದು ನಿಮ್ಮ ಮೇಲಿನ ಎಲ್ಲ ಆತಂಕದ ಮಂಚನ್ನು ಸೀಳಿ ಆ ನಕಾರಾತ್ಮಕತೆಯನ್ನು ಪ್ರಯೋಗಿಸಿದವಳಿಗೆ ತಲೆನೋವೇ ದಿನಚರಿಯಾಗುವಂತೆ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಬರಲಿದೆ. ಅಲ್ಲಿ ನಿಮ್ಮ ಶತ್ರುಗಳ ಟೀಕೆಗಳು ಅವರ ವಿರುದ್ಧವೇ ತಿರುಗುತ್ತೆ. ಶೀಘ್ರದಲ್ಲೇ ನೀವು ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯವಾಗದ ಸಂಕೇತಗಳನ್ನು ಸ್ವೀಕಾರ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಾ. ಇದ್ದಕ್ಕಿದ್ದಂತೆ ನಿಮ್ಮ ಮನೆಯಲ್ಲಿ ವಸ್ತುಗಳು ಕಾಣೆಯಾಗುತ್ತೆ. ನಿಮ್ಮ ಜೀರ್ಣಕ್ರಿಯೆಯಲ್ಲಿ ವಿಚಿತ್ರ ಸಮಸ್ಯೆಗಳಾಗುತ್ತೆ. ಕೆಲವರು ಯಾವುದೇ ಕಾರಣ ಇಲ್ಲದೆ ನಿಮ್ಮ ಕೆಲಸದಲ್ಲಿ ತಪ್ಪು ಹುಡುಕ್ತಾರೆ. ಯಾಕೆಂದರೆ ಅವರ ಸುಳ್ಳಿನ ಲೆಕ್ಕಾಚಾರ ತಪ್ಪಾಗಿದೆ ಎಂಬ ಭಯ ಅವರನ್ನು ಕಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ನೀವು ಜಾಗರೂಕರಾಗಿರಬೇಕು. ಯಾರು ಕೊಡುವ ಔಷಧಿಯನ್ನು ವಿಚಾರಿಸದೆ ತೆಗೆದುಕೊಳ್ಬೇಡಿ. ಯಾರಿಗೂ ನಿಮ್ಮ ವೈಯಕ್ತಿಕ ಡೈರಿ ಅಥವಾ ಪಾಸ್ವರ್ಡ್ ಕೊಡಬೇಡಿ. ಪ್ರತಿ ಸಲಹೆಯ ಹಿಂದಿನ ನಿಜವಾದ ಉದ್ದೇಶವನ್ನು ಗ್ರಹಿಸೋದಕ್ಕೆ ಕಲಿಯಿರಿ. ಯಾಕೆಂದರೆ ಬುಧ ಬಲಗೊಂಡಾಗ ಲೆಕ್ಕಗಳು ಮೊದಲು ಸರಿಯಾಗುತ್ತೆ ಮತ್ತು ಲೆಕ್ಕ ಸರಿಯಾದಾಗ ಎಲ್ಲರ ನಿಜವಾದ ಬುದ್ಧಿವಂತಿಕೆ ಬಯಲಾಗುತ್ತೆ. ಗಣಪತಿ ಜೊತೆ ಸರಸ್ವತಿ ಪುಸ್ತಕ ಎತ್ತಿದ್ದಾಳೆ. ಇದು ಸಾಮಾನ್ಯ ಪದವಲ್ಲ, ಆದರೆ ಮೇಲಿನಿಂದ ಕೆಳಕ್ಕೆ ನೇರವಾಗಿ ಬರುತ್ತಿರುವ ಎಚ್ಚರಿಕೆ. ತನ್ನ ಜಾಣತನ, ನಕಲಿ ಕಾಳಜಿಯಿಂದ ಇತರರನ್ನು ಗೊಂದಲಕ್ಕೆ ತಳ್ಳಿ ಅವರ ಆರೋಗ್ಯವನ್ನು ಬಳಸಿ ಮಾನಸಿಕ ಬಂಧನ ಮಾಡುವ ತನ್ನನ್ನು ಯಾರೂ ಗುರುತಿಸೋದಕ್ಕೆ ಆಗೋದಿಲ್ಲ ಎಂದು ಅಹಂಕರಿಸುವ ಪ್ರತಿಯೊಬ್ಬ ಕುತಂತ್ರಿಯನ್ನು ಇದು ತಲುಪ್ತಿದೆ. ಆದರೆ ಈಗ ಇದು ನಿಲ್ಲಲಿದೆ. ಬುಧನ ಹಸಿರು ಕಿರಣ ಈಗ ನಿಮ್ಮ ಮೇಲೆ ನೇರವಾಗಿ ಬೀಳಲಿದೆ. ನಿಮ್ಮ ಮೇಲೆ ಮಾಡಿದ ಆತಂಕದ ಪ್ರಯೋಗ, ನಿಮ್ಮ ಹಿಂದೆ ಆಡಿದ ಅನುಮಾನದ ಮಾತುಗಳು, ನಿಮ್ಮ ಕೆಲಸಕ್ಕೆ ತಂದ ಸಣ್ಣ ಪುಟ್ಟ ಅಡೆತಡೆಗಳು ಎಲ್ಲವೂ ಅವರ ಮೇಲೆ ಹಿಂದಿರುಗಿ ಬೀಳುವ ಕಾಲ ಬಂದಿದೆ. ಜುಲೈ 3, 2001 ನಂತರ 27 ದಿನಗಳು ನಿಮಗೆ ಅತ್ಯಂತ ನಿರ್ಣಾಯಕ. ಈ ಸಮಯದಲ್ಲಿ ನಿಮ್ಮ ಕನಸಿನಲ್ಲಿ ಗಿಜಿಗಿಡುವ ಇರುವೆ, ಮುರಿದ ಪೆನ್ನು ಅಥವಾ ಹರಿದ ಕಾಗದ ಕಂಡರೆ ಇದು ಸಂಕೇತ. ನಿಮ್ಮ ಮನೆಗೆ ಇದ್ದಕ್ಕಿದ್ದಂತೆ ಹಸಿರು ಹಲ್ಲಿ ಪದೇ ಪದೇ ಬಂದರೆ ನಿಮ್ಮ ಫೈಲ್ಗಳು ತಾವಾಗಿಯೇ ಚೆಲ್ಲಾಪಿಲ್ಲಿಯಾದರೆ ಎಚ್ಚರಗೊಳ್ಳಿ. ಇದು ನಿಮ್ಮ ಶತ್ರುಗಳು ಕಳಿಸಿದ ಗೊಂದಲದ ಕೊನೆಯ ಅಸ್ತ್ರವಾಗಿರುತ್ತೆ. ಈಗ ಪರಿಹಾರ ಕೇಳಿ. ಇದು ಬುಧವಾರ ಮಾತ್ರ ಮಾಡಬೇಕಾದ ವಿವೇಕ ಪರಿಹಾರ. ಜುಲೈ 3 ನಂತರ ಬರುವ ಮೊದಲ ಬುಧವಾರ ಸೂರ್ಯೋದಯದ ಸಮಯಕ್ಕೆ ಎದ್ದು ಸ್ನಾನ ಮಾಡಿ, ಹಸಿರು ಬಟ್ಟೆ ಧರಿಸಿ, ಒಂದು ಕಂಚಿನ ತಟ್ಟೆಯಲ್ಲಿ ಹಸಿರು ಹೆಸರುಕಾಳು, 5 ದೂರ್ವೆ, ಸ್ವಲ್ಪ ತುಳಸಿ ಎಲೆ ಇಟ್ಟು ಓಂ ಬ್ರಾಂ ಬ್ರೀಂ ಬ್ರೌಂ ಸಾಸ್ ಬುಧಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸಿ. ಜಪ ಮಾಡುವಾಗ ನಿಮ್ಮನ್ನು ಟೀಕಿಸಿದವರ ಮುಖ
ನೆನಪಿಸಿಟ್ಕೊಳ್ಳಿ. ಕೇವಲ ಸರಸ್ವತಿ ಮತ್ತು ಗಣಪತಿಯನ್ನು ಧ್ಯಾನಿಸಿ. ಜಪ ಮುಗಿದ ನಂತರ ಆ ಹೆಸರು ಕಾಳನ್ನು ಹಕ್ಕಿಗಳಿಗೆ ಅಥವಾ ಹಸುವಿಗೆ ತಿನ್ನಿಸಿ. ಇದನ್ನು ಮಾಡಿದ 5 ಬುಧವಾರದೊಳಗೆ ನಿಮ್ಮ ಸುತ್ತಲಿನ ಮಾನಸಿಕ ಮಂಜು ಕರಗಿ ಹೋಗುತ್ತೆ. ನಿಮ್ಮ ಬುದ್ಧಿಗೆ ಸ್ಪಷ್ಟತೆ ಬರುತ್ತೆ. ನೀವು ತೆಗೆದುಕೊಂಡ ನಿರ್ಧಾರ ಸರಿಯಾಗುತ್ತೆ. ಲೆಕ್ಕಾಚಾರ, ವ್ಯಾಪಾರ, ವೈದ್ಯಕೀಯ, ಕಾನೂನು, ಬರವಣಿಗೆ ಎಲ್ಲದರಲ್ಲೂ ಕೂಡ ನಿಮ್ಮ ನಿಖರತೆಗೆ ಬೆಲೆ ಸಿಗುತ್ತೆ. ಆದರೆ ನೆನಪಿರಲಿ, ಈ ಪರಿಹಾರದ ನಂತರವೂ ಯಾರಿಗೂ ನಿಮ್ಮ ಆರೋಗ್ಯದ ವಿವರ ಹೇಳಬೇಡಿ. ಕನ್ಯಾ ರಾಶಿಯ ದೊಡ್ಡ ದೌರ್ಬಲ್ಯ ಅಂದರೆ ಚಿಕ್ಕ ಪುಟ್ಟ ಕಾಯಿಲೆಗೂ ಕೂಡ ಹೆಚ್ಚು ಚಿಂತೆ ಮಾಡೋದು. ಈಗಿನಿಂದ ನಿಮ್ಮ ಆತಂಕವೇ ನಿಮ್ಮ ದೊಡ್ಡ ರೋಗ. ಅದನ್ನು ಬಿಡಿ. ನಿಮ್ಮ ನಿಜವಾದ ಶತ್ರುಗಳು ಯಾರು, ಸಹಾಯಕರು ಯಾರು ಎಂಬುದು ಸೆಪ್ಟೆಂಬರ್ 5, 2026 ನಂತರ ಅದರ ಒಳಗಡೆನೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ದಿನದಂದು ಒಬ್ಬ ವ್ಯಕ್ತಿ ನಿಮ್ಮ ಕೆಲಸದ ತಪ್ಪನ್ನು ತಾನಾಗಿಯೇ ಒಪ್ಪಿಕೊಳ್ತಾನೆ. ಅವನ ಮಾತಿಗೆ ಕರಗಬೇಡಿ. ಕ್ಷಮಿಸಿ, ಆದರೆ ಮತ್ತೆ ಜವಾಬ್ದಾರಿ ಕೊಡಬೇಡಿ. ಯಾಕೆಂದರೆ ಕರ್ಮದ ಲೆಕ್ಕಪತ್ರ ಮುಗಿದಿದೆ. ನೀವು ಈಗ ಹೊಸ ವ್ಯವಸ್ಥೆ ಕಟ್ಟುವ ಸಮಯ. ನಿಮ್ಮ ವಿಶ್ಲೇಷಣೆ, ನಿಮ್ಮ ಶಿಸ್ತು, ನಿಮ್ಮ ಸೇವೆ ಮುಂದಿನ 6 ವರ್ಷ ಜಗತ್ತಿಗೆ ಮಾದರಿಯಾಗಲಿವೆ. ಆದರೆ ಈಗ ನೀವು ನಿಮ್ಮ ನರಗಳನ್ನು ಬಲಪಡಿಸುವ ಕಾಲ. ಆದ್ದರಿಂದ ಈ ವಿಡಿಯೋವನ್ನು ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಕಮೆಂಟಲ್ಲಿ ಜೈ ಬುಧದೇವ ಅಂತ ಬರೆದು ನಿಮ್ಮ ವಿವೇಕ ಶಕ್ತಿಯನ್ನು ಜಾಗೃತಗೊಳಿಸಿ. ನೆನಪಿರಲಿ, ಇದು ಭಯಪಡಿಸಲು ಅಲ್ಲ, ಎಚ್ಚರಿಸಲು. ಯಾಕೆಂದರೆ ಕತ್ತಲ ನಡೆಯಲಿದೆ, ಸಮಯ ಸಮೀಪಿಸ್ತಾ ಇದೆ. ಜೈ ಮಾತಾದಿ, ಜೈ ಗಣೇಶ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿ ಸಣ್ಣ ವಿಷಯವೂ ನಿಮಗೆ ಒಂದು ಸಂದೇಶ ತರುತ್ತೆ. ಅಕ್ಟೋಬರ್ 2026 ಮೊದಲ ವಾರದಲ್ಲಿ ನಿಮ್ಮ ಹಳೆಯ ಬಾಸ್ ಅಥವಾ ಸಹೋದ್ಯೋಗಿ ಇದ್ದಕ್ಕಿದ್ದಂತೆ ಸಹಾಯ ಕೇಳಿ ಬರ್ತಾನೆ. ಅವನ ಮಾತುಗಳು ಅಸಹಾಯಕವಾಗಿರುತ್ತೆ, ಆದರೆ ಅವನ ಉದ್ದೇಶ ನಿಮ್ಮ ಐಡಿಯಾವನ್ನು ಕದಿಯುವುದು. ಅವನಿಗೆ ನಿಮ್ಮ ಹೊಸ ಪ್ರಾಜೆಕ್ಟ್, ಹೊಸ ಕ್ಲೈಂಟ್ ಬಗ್ಗೆ ಕುತೂಹಲ ಇರುತ್ತೆ. ನೆನಪಿಡಿ, ಈಗ ಈ ಗೌಪ್ಯತೆಯೇ ನಿಮ್ಮ ಮಂತ್ರ ಆಗಲಿ. ನೀವು ಹೆಚ್ಚು ವಿವರ ಕೊಟ್ಟರೆ ನಿಮ್ಮ ಶ್ರಮ ಕಳ್ಳತನವಾಗುತ್ತೆ. ಬುಧ ವಕ್ರಿಯ ಆದಾಗ ನಿಮ್ಮ ಡೇಟಾವೇ ನಿಮ್ಮ ದೊಡ್ಡ ಸಂಪತ್ತು. ಆದ್ದರಿಂದ ಪಾಸ್ವರ್ಡ್ ಹಾಕಿ ಇಡಿ. ನವೆಂಬರ್ ತಿಂಗಳಲ್ಲಿ ನಿಮ್ಮ ಕೆಲಸದಲ್ಲಿ ಒಂದು ದೊಡ್ಡ ಪ್ರಮೋಷನ್ ಅಥವಾ ಹೊಸ ಆಫರ್ ಬಾಗಿಲು ತಟ್ಟುತ್ತೆ. ಅದು ಡೇಟಾ ಅನಾಲಿಟಿಕ್ಸ್, ಆರೋಗ್ಯ, ಸೇವಾ ಕ್ಷೇತ್ರದಿಂದ ಬರಬಹುದು. ಆದರೆ ಅದೇ ಸಮಯಕ್ಕೆ ನಿಮ್ಮ ಮನೆಯಲ್ಲಿ ಒಬ್ಬರಿಗೆ ಚರ್ಮದ ಅಥವಾ ನರದ ಸಮಸ್ಯೆ ಕಾಣಿಸಿಕೊಳ್ಬಹುದು. ಇದು ಕಾಕತಾಳೀಯ ಅಲ್ಲ, ನಿಮ್ಮ ಏಳಿಗೆಯನ್ನು ತಡೆಯೋದಕ್ಕೆ ಮಾಡಿದ ಕೊನೆಯ ನಕಾರಾತ್ಮಕ ಪ್ರಯೋಗ ಇದು. ಹೆದರಬೇಡಿ. ಪ್ರತಿ ಬುಧವಾರ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ತುಳಸಿ ಮಾಲೆ ಅರ್ಪಿಸಿ. 7 ಬುಧವಾರ ಸತತವಾಗಿ ಮಾಡಿದರೆ ಆ ದೋಷ ಸಂಪೂರ್ಣ ನಿವಾರಣೆಯಾಗುತ್ತೆ. ನಿಮ್ಮ ಸೇವೆಯಿಂದಲೇ ನೀವು ನಿಮ್ಮ ಮನೆಯವರನ್ನು ಗುಣಪಡಿಸುವ ಶಕ್ತಿ ಪಡಿತೀರಾ. ಡಿಸೆಂಬರ್ 2026 ನಿಮ್ಮ ಪಾಲಿಗೆ ಲೆಕ್ಕಾಚಾರದ ಕ್ರಾಂತಿಯ ಸಮಯ. ನೀವು ನಿರೀಕ್ಷಿಸಿದ ಕಡೆಯಿಂದ ಹಣಕಾಸಿನ ಲಾಭ ಬರುತ್ತೆ. ತೆರಿಗೆ ಮರುಪಾವತಿ, ಇನ್ಶೂರೆನ್ಸ್ ಕ್ಲೈಮ್, ಹಳೆಯ ಬಾಕಿ ವಸೂಲಿ ಬರುತ್ತೆ. ಆದರೆ ಈ ಹಣ ಬಂದ ತಕ್ಷಣ ನಿಮ್ಮ ಸುತ್ತ ಪರಿವರ್ತನಾ ವಾತಾವರಣದ ಟೀಕೆ ಹೆಚ್ಚಾಗುತ್ತೆ. ನಿಮ್ಮ ಆಪ್ತರು ಕೂಡ ನಿಮ್ಮ ಕೆಲಸದಲ್ಲಿ ನ್ಯೂನತೆ ಹುಡುಕ್ತಾರೆ. ಯಾರಿಗೂ ನಿಮ್ಮ ಕೆಲಸವನ್ನು ಉಚಿತವಾಗಿ ತಿದ್ದಲು ಕೊಡುವ ಮುನ್ನ 3 ಬಾರಿ ಯೋಚನೆ ಮಾಡಿ. ಯಾಕೆಂದರೆ ಈ ಹಣ ನಿಮ್ಮ ಬುದ್ಧಿಯ ಬೆಲೆ. ಅದನ್ನು ಪುಸ್ತಕ, ಕೋರ್ಸ್, ಆರೋಗ್ಯ, ವಿಮೆಗೆ ಉಪಯೋಗಿಸಿದರೆ ಅದು 10 ಪಟ್ಟು ಹೆಚ್ಚಾಗುತ್ತೆ. 2027 ಜನವರಿಯಿಂದ ನಿಮ್ಮ ಸಂವಹನ ಮತ್ತು ಬರವಣಿಗೆ ಶಕ್ತಿ ಉತ್ತುಂಗ ತಲುಪುತ್ತೆ. ನೀವು ಎಕ್ಸೆಲ್, ರಿಪೋರ್ಟ್, ಪ್ರೆಸೆಂಟೇಷನ್, ಡಯಾಗ್ನೋಸಿಸ್ ಯಾವ ಕ್ಷೇತ್ರದಲ್ಲಿ ಇದ್ದರೂ ನಿಮ್ಮ ನಿಖರತೆಗೆ ಲಕ್ಷ ಜನ ತಲೆಬಾಗ್ತಾರೆ. ಆದರೆ ಇದೇ ಸಮಯಕ್ಕೆ ನಿಮ್ಮ ಮೇಲೆ ಈರ್ಷೆಯಿಂದ ಅತಿಯಾದ ಟೀಕೆ, ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡುವವರು ಹೆಚ್ಚಾಗ್ತಾರೆ. ಗಾಬರಿಯಾಗಬೇಡಿ, ಅದು ಅವರ ಅಸಹಾಯಕತೆಯ ಆರಂಭ. ನಿಮ್ಮ ಡೇಟಾಕ್ಕೆ ಸರಸ್ವತಿಯೇ ಸಾಕ್ಷಿಯಾಗ್ತಾಳೆ. ನೀವು ದಾಖಲೆ ಇಟ್ಟರೆ ಸಾಕು, ಅವರ ಆರೋಗ್ಯವೇ ಅವರನ್ನು ಸುಡುತ್ತೆ. ಫೆಬ್ರವರಿ 2027 ನಿಮ್ಮ ಜೀವನದಲ್ಲಿ ಸ್ವಚ್ಛತಾ ಸಂಕೇತ ಮತ್ತೆ ಕಾಣಿಸಿಕೊಳ್ಳುತ್ತೆ. ನಿಮ್ಮ ಟೇಬಲ್, ನಿಮ್ಮ ಫೋನ್, ನಿಮ್ಮ ಮನಸ್ಸು ಎಲ್ಲವನ್ನು ಸ್ವಚ್ಛಗೊಳಿಸೋದು ಮನಸ್ಸಾಗುತ್ತೆ. ಈ ಬಾರಿ ಗೊಂದಲಕ್ಕೆ ಒಳಗಾಗಬೇಡಿ. ನಿಮ್ಮ ಜನ್ಮ ಜಾತಕದಲ್ಲಿ ಬುಧ ಉಚ್ಚ ಅಥವಾ ಸ್ವಕ್ಷೇತ್ರದಲ್ಲಿದ್ದರೆ ನೀವು ತೆಗೆದುಹಾಕಿದ ಪ್ರತಿಯೊಂದು ವಸ್ತು ಕೂಡ ನಿಮ್ಮ ಜೀವನದಿಂದ ನಕಾರಾತ್ಮಕತೆಯನ್ನು ತೆಗೆದಂತೆ. ಹಳೆಯ ಬಿಲ್, ಹಳೆಯ ಔಷಧಿ, ಹಳೆಯ ಸಂಬಂಧ ಎಲ್ಲವನ್ನ ಬಿಟ್ಬಿಡಿ. ನೀವು ಹಸಿರು ಗಿಡವನ್ನು ನೋಡಿದ ತಕ್ಷಣ ಹೊಸ ಆರಂಭ ಮಾಡಿ. ಅದು ಗಣಪತಿಯ ಹಸಿರು ನಿಶಾನೆ.
ಮಾರ್ಚ್ 2027ರಲ್ಲಿ ನಿಮ್ಮ ಸೇವೆ, ನಿಮ್ಮ ಸಹಾಯ, ನಿಮ್ಮ ಸಲಹೆ ವೈರಲ್ ಆಗುತ್ತೆ. ಲಕ್ಷಾಂತರ ಜನ ನಿಮ್ಮನ್ನು ಸಮಸ್ಯೆ ಪರಿಹಾರಕಾರಕ ಅಂತ ಗುರುತಿಸ್ತಾರೆ. ಆದರೆ ಅದೇ ಸಮಯಕ್ಕೆ ನಿಮ್ಮ ಹಳೆಯ ಸ್ನೇಹಿತ ಅಂತ ಹೇಳಿಕೊಳ್ಳುವ ಒಬ್ಬ ವ್ಯಕ್ತಿ ನಿಮ್ಮ ಕ್ಲೈಂಟ್ ಲಿಸ್ಟ್ ಅಥವಾ ರೋಗಿಯ ಡೇಟಾವನ್ನು ಕದಿಯಲು ಪ್ರಯತ್ನಿಸ್ತಾ ಇರ್ತಾನೆ. ಅವನ ಉದ್ದೇಶ ನಿಮ್ಮ ನಂಬಿಕೆಯೇ ಮೋಸ ಮಾಡೋದು. ಭಯ ಪಡಬೇಡಿ. ನೀವು ಪ್ರಾಮಾಣಿಕತೆ ಹಾದಿಯಲ್ಲಿದ್ದರೆ ಯಾವ ಹ್ಯಾಕರ್ ಕೂಡ ನಿಮ್ಮನ್ನು ಸೋಲಿಸೋದಕ್ಕೆ ಆಗೋದಿಲ್ಲ. ಆ ತಿಂಗಳು ಪ್ರತಿ ಏಕಾದಶಿ ಉಪವಾಸ ಮಾಡಿ ವಿಷ್ಣು ಸಹಸ್ರನಾಮ ಓದಿ. ನಿಮ್ಮ ಹೆಸರಿಗೆ ಬಂದ ಕಳಂಕ 24 ಗಂಟೆಯಲ್ಲಿ ತಾನಾಗಿಯೇ ಮಾಯವಾಗುತ್ತೆ. ಏಪ್ರಿಲ್ 2027ರಲ್ಲಿ ನಿಮ್ಮ ಕೆಲಸದ ಸ್ಥಳ ಬದಲಾವಣೆ ಅಥವಾ ದಿನಚರಿ ಬದಲಾವಣೆ ಆಗುತ್ತೆ. ಇದು ಸಾಮಾನ್ಯ ಶಿಫ್ಟ್ ಅಲ್ಲ, ಇದು ನಿಮ್ಮ ಕರ್ಮಸ್ಥಾನದ ಶುದ್ಧೀಕರಣ. ಹೊಸ ಜಾಗಕ್ಕೆ ಕಾಲಿಟ್ಟ ದಿನ ನಿಮ್ಮ ಟೇಬಲ್ ಮೇಲೆ ಗಣಪತಿಯ ಚಿಕ್ಕ ವಿಗ್ರಹ ಇಡಿ. ಪ್ರತಿ ಬುಧವಾರ ಅದಕ್ಕೆ ಗರಿಕೆ ಹುಲ್ಲು ಅರ್ಪಿಸಿ. ನಿಮ್ಮ ಹೊಸ ಕೆಲಸದಲ್ಲಿ ಯಾವುದೇ ರಾಜಕೀಯ ಅಥವಾ ಆಫೀಸ್ ಪಾಲಿಟಿಕ್ಸ್ ನೆಲೆಸಲು ಸಾಧ್ಯವಿಲ್ಲ. ನಿಮ್ಮ ದಕ್ಷತೆ ಆ ಕಚೇರಿಯ ನಿಯಮವಾಗುತ್ತೆ. ನಿಮ್ಮನ್ನು ಟೀಕಿಸಿದವರೇ ನಿಮ್ಮಿಂದ ಕಲಿಯಲು ಬರ್ತಾರೆ. ಮೇ 2027ರಿಂದ ನಿಮ್ಮ ವಿಶ್ಲೇಷಣಾ ಸ್ಥಿತಿ ಜಾಗೃತವಾಗುತ್ತೆ. ನೀವು ಯಾರ ಆರೋಗ್ಯವನ್ನು ನೋಡಿದರೂ ಸಮಸ್ಯೆ ಏನೆಂದು ಹೇಳಿಬಿಡ್ತೀರಿ. ಯಾವ ಬ್ಯಾಲೆನ್ಸ್ ಶೀಟು ನೋಡಿದರೂ ಲೋಪ ಎಲ್ಲಿ ಅಂತ ತೋರಿಸಿಬಿಡ್ತೀರಿ. ಯಾವ ಮನೆಗೆ ಹೋದರೂ ವಾಸ್ತು ದೋಷ ಏನು ಅಂತ ನೀವು ಕಂಡು ಹಿಡಿದು ಬಿಡ್ತೀರಿ. ಆದ್ದರಿಂದ ನಿಮ್ಮ ಮಾತನ್ನು ವೈದ್ಯರ ಸಲಹೆ ಅಂತ ಬಳಸಿ. ಉಚಿತವಾಗಿ ಎಲ್ಲರಿಗೂ ತೀರ್ಪು ಕೊಡಬೇಡಿ, ಯಾರನ್ನು ಹೆದರಿಸಬೇಡಿ. ನಿಮ್ಮ ಶಕ್ತಿ ಈಗ ಸೇವೆಯ ಮಟ್ಟ ತಲುಪಿದೆ. ಇದನ್ನು ವ್ಯಾಪಾರ ಮಾಡಿದರೆ ಅದು ನಿಮಗೆ ಆತಂಕವಾಗುತ್ತೆ. ಪ್ರತಿದಿನ ಬೆಳಿಗ್ಗೆ ಎದ್ದು ನಿಮ್ಮ ಕೈ ನೋಡಿ, ನನ್ನ ಸೇವೆ ಶುದ್ಧವಾಗಿರಲಿ ಅಂತ 3 ಬಾರಿ ಹೇಳಿಕೊಳ್ಳಿ. ಜೂನ್ 2027ರಲ್ಲಿ ನಿಮ್ಮ ಜೀವನದ ದೊಡ್ಡ ಸತ್ಯ ಬಯಲಾಗುತ್ತೆ. ನೀವು ಯಾರನ್ನು ನಿಮ್ಮ ಶಿಷ್ಯ ಅಂತ ನಂಬಿ ನಿಮ್ಮ ಜ್ಞಾನವನ್ನೆಲ್ಲ ಧಾರೆ ಎರೆದಿದ್ದೀರೋ ಅಥವಾ ಯಾರಿಗೆ ನಿಮ್ಮ ಕೆಲಸದ ಗುಟ್ಟು ಹೇಳಿಕೊಟ್ಟಿದ್ದೀರೋ ಅವರ ನಿಜವಾದ ಸ್ವಾರ್ಥ ಜಗತ್ತಿಗೆ ಗೊತ್ತಾಗುತ್ತೆ. ನೀವು ಏನೂ ಮಾಡಬೇಕಾಗಿಲ್ಲ. ಬುಧನೇ ಎಲ್ಲವನ್ನ ಲೆಕ್ಕ ಹಾಕಿ ಬಯಲು ಮಾಡ್ತಾನೆ. ಆ ದಿನ ನೀವು ಸುಮ್ಮನೆ ಕುಳಿತು ನೋಡ್ತಾ ಇರಿ. ನಿಮ್ಮ ನಂಬಿಕೆಗೆ ಮೋಸ ಮಾಡಿದವರು ತಾವಾಗಿಯೇ ಕ್ಷಮೆ ಕೇಳುತ್ತಾ ಬರ್ತಾರೆ. ಅಂದು ನಿಮಗೆ ಗೊತ್ತಾಗುತ್ತೆ ಬುಧ ದೇವ ನಿಮ್ಮ ಜೊತೆ ಪ್ರತಿ ಲೆಕ್ಕದಲ್ಲಿ ಇದ್ದಾನೆ ಅಂತ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಆದ್ದರಿಂದ ನಿಮ್ಮ ಮಾತನ್ನು ವೈದ್ಯರ ಸಲಹೆ ಅಂತ ಬಳಸಿ. ಉಚಿತವಾಗಿ ಎಲ್ಲರಿಗೂ ತೀರ್ಪು ಕೊಡಬೇಡಿ, ಯಾರನ್ನು ಹೆದರಿಸಬೇಡಿ. ನಿಮ್ಮ ಶಕ್ತಿ ಈಗ ಸೇವೆಯ ಮಟ್ಟ ತಲುಪಿದೆ. ಇದನ್ನು ವ್ಯಾಪಾರ ಮಾಡಿದರೆ ಅದು ನಿಮಗೆ ಆತಂಕವಾಗುತ್ತೆ. ಪ್ರತಿದಿನ ಬೆಳಿಗ್ಗೆ ಎದ್ದು ನಿಮ್ಮ ಕೈ ನೋಡಿ, ನನ್ನ ಸೇವೆ ಶುದ್ಧವಾಗಿರಲಿ ಅಂತ 3 ಬಾರಿ ಹೇಳಿಕೊಳ್ಳಿ. ಜೂನ್ 2027ರಲ್ಲಿ ನಿಮ್ಮ ಜೀವನದ ದೊಡ್ಡ ಸತ್ಯ ಬಯಲಾಗುತ್ತೆ. ನೀವು ಯಾರನ್ನು ನಿಮ್ಮ ಶಿಷ್ಯ ಅಂತ ನಂಬಿ ನಿಮ್ಮ ಜ್ಞಾನವನ್ನೆಲ್ಲ ಧಾರೆ ಎರೆದಿದ್ದೀರೋ ಅಥವಾ ಯಾರಿಗೆ ನಿಮ್ಮ ಕೆಲಸದ ಗುಟ್ಟು ಹೇಳಿಕೊಟ್ಟಿದ್ದೀರೋ ಅವರ ನಿಜವಾದ ಸ್ವಾರ್ಥ ಜಗತ್ತಿಗೆ ಗೊತ್ತಾಗುತ್ತೆ. ನೀವು ಏನೂ ಮಾಡಬೇಕಾಗಿಲ್ಲ. ಬುಧನೇ ಎಲ್ಲವನ್ನ ಲೆಕ್ಕ ಹಾಕಿ ಬಯಲು ಮಾಡ್ತಾನೆ. ಆ ದಿನ ನೀವು ಸುಮ್ಮನೆ ಕುಳಿತು ನೋಡ್ತಾ ಇರಿ. ನಿಮ್ಮ ನಂಬಿಕೆಗೆ ಮೋಸ ಮಾಡಿದವರು ತಾವಾಗಿಯೇ ಕ್ಷಮೆ ಕೇಳುತ್ತಾ ಬರ್ತಾರೆ. ಅಂದು ನಿಮಗೆ ಗೊತ್ತಾಗುತ್ತೆ ಬುಧ ದೇವ ನಿಮ್ಮ ಜೊತೆ ಪ್ರತಿ ಲೆಕ್ಕದಲ್ಲಿ ಇದ್ದಾನೆ ಅಂತ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಆದ್ದರಿಂದ ನಿಮ್ಮ ಮಾತನ್ನು ವೈದ್ಯರ ಸಲಹೆ ಅಂತ ಬಳಸಿ. ಉಚಿತವಾಗಿ ಎಲ್ಲರಿಗೂ ತೀರ್ಪು ಕೊಡಬೇಡಿ, ಯಾರನ್ನು ಹೆದರಿಸಬೇಡಿ. ನಿಮ್ಮ ಶಕ್ತಿ ಈಗ ಸೇವೆಯ ಮಟ್ಟ ತಲುಪಿದೆ. ಇದನ್ನು ವ್ಯಾಪಾರ ಮಾಡಿದರೆ ಅದು ನಿಮಗೆ ಆತಂಕವಾಗುತ್ತೆ. ಪ್ರತಿದಿನ ಬೆಳಿಗ್ಗೆ ಎದ್ದು ನಿಮ್ಮ ಕೈ ನೋಡಿ, ನನ್ನ ಸೇವೆ ಶುದ್ಧವಾಗಿರಲಿ ಅಂತ 3 ಬಾರಿ ಹೇಳಿಕೊಳ್ಳಿ. ಜೂನ್ 2027ರಲ್ಲಿ ನಿಮ್ಮ ಜೀವನದ ದೊಡ್ಡ ಸತ್ಯ ಬಯಲಾಗುತ್ತೆ. ನೀವು ಯಾರನ್ನು ನಿಮ್ಮ ಶಿಷ್ಯ ಅಂತ ನಂಬಿ ನಿಮ್ಮ ಜ್ಞಾನವನ್ನೆಲ್ಲ ಧಾರೆ ಎರೆದಿದ್ದೀರೋ ಅಥವಾ ಯಾರಿಗೆ ನಿಮ್ಮ ಕೆಲಸದ ಗುಟ್ಟು ಹೇಳಿಕೊಟ್ಟಿದ್ದೀರೋ ಅವರ ನಿಜವಾದ ಸ್ವಾರ್ಥ ಜಗತ್ತಿಗೆ ಗೊತ್ತಾಗುತ್ತೆ. ನೀವು ಏನೂ ಮಾಡಬೇಕಾಗಿಲ್ಲ. ಬುಧನೇ ಎಲ್ಲವನ್ನ ಲೆಕ್ಕ ಹಾಕಿ ಬಯಲು ಮಾಡ್ತಾನೆ. ಆ ದಿನ ನೀವು ಸುಮ್ಮನೆ ಕುಳಿತು ನೋಡ್ತಾ ಇರಿ. ನಿಮ್ಮ ನಂಬಿಕೆಗೆ ಮೋಸ ಮಾಡಿದವರು ತಾವಾಗಿಯೇ ಕ್ಷಮೆ ಕೇಳುತ್ತಾ ಬರ್ತಾರೆ. ಅಂದು ನಿಮಗೆ ಗೊತ್ತಾಗುತ್ತೆ ಬುಧ ದೇವ ನಿಮ್ಮ ಜೊತೆ ಪ್ರತಿ ಲೆಕ್ಕದಲ್ಲಿ ಇದ್ದಾನೆ ಅಂತ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.
ಆದ್ದರಿಂದ ನಿಮ್ಮ ಮಾತನ್ನು ವೈದ್ಯರ ಸಲಹೆ ಅಂತ ಬಳಸಿ. ಉಚಿತವಾಗಿ ಎಲ್ಲರಿಗೂ ತೀರ್ಪು ಕೊಡಬೇಡಿ, ಯಾರನ್ನು ಹೆದರಿಸಬೇಡಿ. ನಿಮ್ಮ ಶಕ್ತಿ ಈಗ ಸೇವೆಯ ಮಟ್ಟ ತಲುಪಿದೆ. ಇದನ್ನು ವ್ಯಾಪಾರ ಮಾಡಿದರೆ ಅದು ನಿಮಗೆ ಆತಂಕವಾಗುತ್ತೆ. ಪ್ರತಿದಿನ ಬೆಳಿಗ್ಗೆ ಎದ್ದು ನಿಮ್ಮ ಕೈ ನೋಡಿ ನನ್ನ ಸೇವೆ ಶುದ್ಧವಾಗಿರಲಿ ಅಂತ 3 ಬಾರಿ ಹೇಳಿಕೊಳ್ಳಿ. ಜೂನ್ 2027ರಲ್ಲಿ ನಿಮ್ಮ ಜೀವನದ ದೊಡ್ಡ ಸತ್ಯ ಬಯಲಾಗುತ್ತೆ. ನೀವು ಯಾರನ್ನು ನಿಮ್ಮ ಶಿಷ್ಯ ಅಂತ ನಂಬಿ ನಿಮ್ಮ ಜ್ಞಾನವನ್ನೆಲ್ಲ ಧಾರೆ ಎರೆದಿದ್ದೀರೋ ಅಥವಾ ಯಾರಿಗೆ ನಿಮ್ಮ ಕೆಲಸದ ಗುಟ್ಟು ಹೇಳಿಕೊಟ್ಟಿದ್ದೀರೋ ಅವರ ನಿಜವಾದ ಸ್ವಾರ್ಥ ಜಗತ್ತಿಗೆ ಗೊತ್ತಾಗುತ್ತೆ. ನೀವು ಏನೂ ಮಾಡಬೇಕಾಗಿಲ್ಲ. ಬುಧನೇ ಎಲ್ಲವನ್ನ ಲೆಕ್ಕ ಹಾಕಿ ಬಯಲು ಮಾಡ್ತಾನೆ. ಆ ದಿನ ನೀವು ಸುಮ್ಮನೆ ಕುಳಿತು ನೋಡ್ತಾ ಇರಿ. ನಿಮ್ಮ ನಂಬಿಕೆಗೆ